ಹೌದಾ? ಬಟ್ ಅವರಿಬ್ರು ನಾನೇ ಒಂದ್ಸಲ ಫ್ಯಾನ್ ಹೇಳ್ತೀನಿ, ಪೇಜ್ಗಳೇ ಕ್ರಿಯೇಟ್ ಆಗೋಗಿದೆ. ನಾನು ಒಂದ್ಸಲ ಹೇಳ್ತೀನಿ, ತ್ರಿವಿಕ್ರಮ್ ಅವ್ರ ಮೇಲೆ ತುಂಬ ಸಿಟ್ಟಿರುತ್ತೆ ನನಗೆ ಆ ಟೈಮಲ್ಲಿ. ಈ ತಂಗಿ ಜಿಂಕಿ ಓಕೆ ಇವ್ರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರ್ತಾರೆ, ಯಾವಾಗಲೂ ನೋಡಿದ್ರು ಅಂತ ನಾನು ದೋಸ್ತನ ಹತ್ರ ಹೇಳಿದೆ. ದೋಸ್ತ ಅವರು ಏನೋ ಮಾಡ್ಕೊತಿದ್ದಾರೆ ಸುಮ್ಮನೆ. ಇಲ್ಲ ನನಗೆ ಆ ಟೈಮಲ್ಲಿ ಅನಿಸ್ತು, ಅದನ್ನು ಹೇಳಿದೆ. ಅದೊಂದು ಒಬ್ಬರ ಮೇಲೆ ಅನಿಸುತ್ತಲ್ಲ ನನಗೆ, ಇವ್ರು ಅಂದರೆ ನಾನು ತಂಗಿ ಜಿಂಕೆ ಅಂದ್ಕೊಂಡು, ತಂಗಿ ಜಿಂಕೆ ಯಾಕೆ ಅವ್ರ ಜೊತೆ ಹೋಗ್ಬೇಕು ಅನ್ನೋ ಥರ ನಾನು. ಬಟ್ ಅವ್ರದ್ದಿಬ್ರದ್ದು ಟ್ರೂ ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ. ಬಟ್ ಮೊನ್ನೆ ವೀಕೆಂಡಲ್ಲಿ ಪ್ರಪೋಸ್ ಮಾಡಿದರು ಅನ್ನೋ ಥರ ಎಲ್ಲ ಹೇಳಿದರು. ನೋಡೋಣ ಏನಾಗುತ್ತೆ ಅಂತ. ಇಷ್ಟ ಇದ್ದರೆ ಹೊರಗಡೆ ಬಂದು ಅವರೇ ಹೇಳ್ತಾರೆ, ಇಷ್ಟ ಇಲ್ಲ ಅಂದರೆ ಅದು ಫ್ರೆಂಡ್ಶಿಪ್ ಅಂದ್ಕೊಳ್ಳೋಣ. ಇನ್ನು ಒಂದು ಏನದು ಮಂಜು ಮತ್ತು ಗೌತಮಿ ಅವರಿಬ್ರದ್ದು ಟ್ರೋಲ್ ಪೇಜ್ ಅಂಕಲ್ ಆಂಟಿ ಲವ್ ಸ್ಟೋರಿ ಅನ್ನೋ ಒಂದು ಗಾಸಿಪ್ ಟ್ರೋಲ್ಗೆ ಏನು ಹೇಳ್ತೀರಾ? ಅದು ಏನಾಗುತ್ತೆ ಅಂದರೆ, ಮಂಜು ಅವರು ನಾನು ಹೇಳಿರೋ ಪ್ರಕಾರ ಅವರು, ನಾನು ಒಂದು ಸಲ ಹೇಳ್ತೀನಿ, ನೀವು ಅಷ್ಟು ಸ್ಟ್ರಾಟಜಿ ಮಾಡೋರು, ಅಷ್ಟು ಆಟ ಆಡ್ತಿರ್ಬೇಕಾದ್ರೆ ಅಗ್ರೆಷನ್ ಎಲ್ಲ ತೋರಿಸ್ತಿದ್ದವರು. ಗೌತಮಿ ಅವರು ಒಂದು ಹೇಳಿದಾಗ ಒಂದು ಪಾಸಿಟಿವಲ್ಲಿ ಅಂದರೆ ಚೇಂಜ್ ಮಾಡ್ಕೋತಾರೆ. ಒಂದು ಸಲ ಒಂದು ಆಟದಲ್ಲಿ ಸ್ಟ್ರಾಟಜಿ ಅಂತ ಅಂದ್ಕೊಂಡು ಮಾಡ್ತಿರ್ತೀವಿ, ನಾನು ಗೌತಮಿ ಅವರು, ಮೋಕ್ಷಿತ್ ಅವರು, ಹನುಮಂತಣ್ಣ ಮತ್ತು ಮಂಜು ಮತ್ತು ಭವ್ಯ ಅವರು. ಆ ಗೇಮಲ್ಲಿ ಮಂಜು ಅವರು ತುಂಬ ಸ್ಟ್ರಾಟಜಿ ಮಾಡಿಕೊಂಡು ಒಂದಷ್ಟು ಜನರನ್ನು ಹೊರಗಡೆ ಕರೀತಾರೆ. ಲಾಸ್ಟಿಗೆ ಉಳಿಯೋದು ನಾವಿಬ್ಬರೇ. ಆ ಟೈಮಲ್ಲೂ ಕೂಡ ಮಂಜು ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡದೆ ಅವರನ್ನು ಇನ್ನಿಬ್ಬರ ಅಟ್ಯಾಕ್ ಮಾಡಿ ಅವರವರೇ ಜಗಳ ಮಾಡ್ಕೊಂಡು ಅವ್ರು ಹೋಗ್ತಾರೆ, ಸೈಡಲ್ಲಿ ಕೂರ್ತಾರೆ. ಅದಕ್ಕೆ ನಾನು ಕೇಳ್ತೀನಿ, ಇದೆಲ್ಲ ನಿಮ್ಮ ಆಡಕ್ಕೆ ಬಂದಿದ್ದು, ನೀವು ಇಲ್ಲೇ ಸೋತ್ರಿ, ಇವ್ರ ಹತ್ರ ನಮ್ಮನ್ನು ಸೇವ್ ಮಾಡೋದಕ್ಕೆ ಹೋಗಿ ನೀವು ಫ್ರೆಂಡ್ಶಿಪ್ಪಲ್ಲಿ ಆಟದಿಂದ ಹೊರಗೆ ಹೋದಾಗೆ ಆಯ್ತಲ್ಲ ಅಂತ. ಅದು ನೋಡಿದಾಗ ನನಗೆ ಅನಿಸಿದ್ದು, ಅವರು ಅಕ್ಕ ತಂಗಿ ಇವ್ರ ಜೊತೆ ಬೆಳೆದು ಬಂದವರು, ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಮಂಜು ಅವರು. ಆ ವಿಚಾರವಾಗಿ ಅವ್ರ ಮುಂದೆ ಸೈಲೆಂಟ್ ಆಗಿದ್ದರು ಅನ್ನೋ ಥರ ಅನಿಸ್ತು. ಅವ್ರ ಮಾತು ಕೇಳೋಣ ಅನ್ನೋ ಥರ ಇದ್ದಾರೆ ಅಂತ. ಅದು ಬಿಟ್ಟು ಮೋಕ್ಷಿತನೂ ಇದ್ರಲ್ವಾ, ಮಂಜಣ್ಣ ಅನ್ಕೊಂಡು. ಮೋಕ್ಷಿತ 3 ಜನ ಡಿವೈಡ್ ಆಗೋಕ್ಕೆ ಕಾರಣ ಏನು? ಮೋಕ್ಷಿತ ಅವ್ರಿಬ್ಬರಿಂದ ಇಬ್ಬರ ಜೊತೆ ಬಿಟ್ಟು ಬರೋ ಕಾರಣ ಏನಾಯ್ತು? ಮನೆಯೊಳಗೆ ನೀವು ಇದ್ರಲ್ವಾ, 3 ಜನ ಇದ್ರು. 3 ಜನ ಇದ್ದಾಗ ಮೋಕ್ಷಿತ ಅವ್ರು ಹೆಂಗೆ ಗೊತ್ತಾ, ಅವರಿಗೆ ಏನೋ ಒಂದು ಅನ್ಕೋತಾರೆ, ಅದರಿಂದ ಅವ್ರದ್ದೇ ತಪ್ಪು ಅಂತಂದ್ರೆ ತಪ್ಪು, ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ. ಅದೇ ವಿಷಯ ನಿಮ್ಮ ಟಾಸ್ಕಲ್ಲಿ ಒಂದು ಡ್ಯಾನ್ಸ್ ವಿಷಯಕ್ಕೂ ಒಂದು ಹೌದು. ಆಕ್ಚುಲಿ ಮೋಕ್ಷಿತ್ ಅವರು ಮಂಜು ಅವರ ಮೇಲೆ ಯಾಕೆ ಸಿಟ್ಟಾಗ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಅವರು ಸಿಟ್ಟಾಗೋದಕ್ಕೆ ಕಾರಣ, ನಾವು ಜೋಡಿ ಟಾಸ್ಕಲ್ಲಿ ಸುಮ್ಮನೆ ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡಿರ್ತೀವಿ. ಯಾರು ಒಂದು ಡೇರ್ ಟಾಸ್ಕ್ ಅನ್ನೋ ಥರ, ಕ್ವಶನ್ಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಅನ್ನೋ ಥರ. ಅದರಲ್ಲಿ ಮಂಜು ಅವರಿಗೆ ನಾನು ಕೇಳ್ತೀನಿ, ಮೋಕ್ಷಿತ್ ಅವ್ರು ಇಲ್ಲಿರ್ತಾರೆ, ಗೌತಮಿ ಅವ್ರು ಇಲ್ಲಿರ್ತಾರೆ, ಹನುಮಂತನ ಇಲ್ಲಿರ್ತಾರೆ, ನಾನು ಇಲ್ಲಿರ್ತೀನಿ, ಭವ್ಯ ಅವರು ಅಲ್ಲಿರ್ತಾರೆ. ನಾನು ಮಂಜು ಅವ್ರ ಹತ್ರ ಕೇಳ್ತೀನಿ, ಮಂಜು ಅವರೇ, ಈ ಮನೆಯಲ್ಲಿ ತುಂಬ ವಿಲನ್ ಅಂತ ಕಾಣಿಸೋದು ಯಾರು ನಿಮಗೆ ಅಂತ, ದೊಡ್ಡ ವಿಲನ್ ಅಂತ. ಇಷ್ಟು ಜನರಲ್ಲಿ ಮಾತ್ರ, ಭವ್ಯ, ಹನುಮಂತನ, ಗೌತಮಿ, ಮೋಕ್ಷಿತ, ನಾನು, ಇಷ್ಟು ಜನರಲ್ಲಿ ಯಾರು ಅಂತ. ಅದಕ್ಕೆ ಅವರು ವಿಲನ್ ಮೋಕ್ಷಿತ ಅಂತ ಹೇಳ್ತಾರೆ. ಆಗಲೂ ಒಂದು ರೀಸನ್ ಕೊಡ್ತಾರೆ ಮಂಜು ಅವರು. ನಾನು ವಿಲನ್ ಅಂತ ಯಾಕೆ ಹೇಳ್ತೀನಿ ಅಂತ ಅಂದ್ರಮ್ಮ, ನೀನು ಉಸ್ತುವಾರಿ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ಗಳನ್ನು ನೋಡಿಕೊಂಡು ನೀನೇನು ಪ್ರಾಮಾಣಿಕ ಅಂತ ಅಂದ್ಕೊಂಡು ಕೆಲವೊಂದು ತಪ್ಪುಗಳನ್ನ ಮಾಡ್ತೀಯ, ಆ ಕಾರಣಕ್ಕೋಸ್ಕರ ನೀನು ವಿಲನ್ ಅಂತ ಕಾಣ್ತೀಯ ಅಂತೇಳಿ ವಿಲನ್ ಅಂತ. ಇವರು ಅದನ್ನು ಎಷ್ಟು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂದರೆ, ನನಗೆ ವಿಲನ್ ಅಂತ ಕೊಟ್ಟರು, ನನ್ನ ಜೊತೆಗಿದ್ದವರು ಅಂತ ವಿಲನ್ ಕೊಟ್ಟರು, ಆ ಥರ ತಿಳ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಬೇರೆ ಏನೋ ಇನ್ಸಿಡೆಂಟ್ ಆಗಿದೆ, ಗುಲಾಬಿ ಕೊಡೋ ವಿಚಾರದಲ್ಲಿ ಇವರು ರೆಡ್ ರೋಸ್ನ ಅವರವರಿಗೆ ಕೊಡ್ತಾರೆ, ನನಗೆ ಯಾರು ಕೊಟ್ಟಿಲ್ಲ ಅನ್ನೋ ಥರ ಬೇಜಾರಾಗಿರುತ್ತೆ. ಅವರಿಬ್ರು ಜಗಳ ತುಂಬ ಹಾರಿಬಲ್ ಆಗಿ ಹೊಟ್ಟೋಯ್ತಲ್ಲ ಮನೆಯಲ್ಲಿ. ಯಾರ್ದು? ಮಂಜು ಮತ್ತು ಮೋಕ್ಷಿತ ಅವ್ರದ್ದು. ಇಂಥ ವಿಚಾರಗಳೇ ಮೋಕ್ಷಿತ್ ಅವರ ಇರೋದೇ ಹಾಗೆ. ಅವರಿಗೆ ಒಂದ್ಸಲ ತಪ್ಪು ಅಂತ ಕಂಡ್ರೆ ಅವರು ಮತ್ತೆ ಬರೋದಿಲ್ಲ. ಆ ರೀತಿ ಫ್ಯಾಮಿಲಿ ಬಂದು ಹೋದಾಗ ಸ್ವಲ್ಪ ಪ್ಯಾಚಪ್ ಆದ್ರಲ್ಲ ಅವರೆಲ್ಲ. ಆಮೇಲೆ ಪ್ಯಾಚಪ್ ಆದ್ರು. ಮತ್ತೆ ಮೋಕ್ಷಿತ್ ಅವರಿಗೆ ಆ ಕಡೆ ಶಿಶಿರ್ ಮತ್ತು ಐಶ್ವರ್ಯ ಅವರಿದ್ರು. ಶಿಶಿರ್ ಐಶ್ವರ್ಯ ನಾಮಿನೇಟ್ ಆದ್ಮೇಲೆ ಮೋಕ್ಷಿತ್ ಅವರು ಒಬ್ಬರೇ ಆಗ್ತಾರೆ. ಆ ಟೈಮಲ್ಲಿ ಆಬ್ವಿಯಸ್ಲಿ ಆ ಮನೆಯಲ್ಲಿ ಒಬ್ಬರೇ ಇರೋದು ತುಂಬಾ ಕಷ್ಟ. ಮತ್ತೆ ಮಂಜು ಮತ್ತು ಗೌತಮಿ ಇವರೆಲ್ಲ ಒಂದಾಗ್ತಾರೆ. ಆ ಒಂದು ಯಾವುದೋ ಸ್ವಿಮ್ಮಿಂಗ್ ಪೂಲ್ಗೆ
ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋ ಇದೊಂದು ಟಾಸ್ಕಲ್ಲಿ ಗೌತಮಿ ಅವ್ರ ಬಗ್ಗೆ ಮೋಕ್ಷಿತ ಅವರು ಏನು ರೀಸನ್ ಕೊಡ್ತಾರೆ, ಆ ಗೌತಮಿ ಅವರು ಬಂದು ಆ ರೀಸನ್ಗೆ ಕ್ಲಾರಿಟಿ ಕೊಟ್ಬಿಡ್ತಾರೆ. ಅಲ್ಲಿಂದ ಅವರ ಫ್ರೆಂಡ್ಶಿಪ್ ಮತ್ತೆ ಸರಿ ಹೋಗುತ್ತೆ. ಬಿಗ್ ಬಾಸ್ ಮನೆ ಒಂದಷ್ಟು ಕಂಟೆಸ್ಟೆಂಟ್ಸು ಫಟಫಟ ಅಂತ ಉತ್ತರ ಹೇಳಬೇಕು. ಮೋಕ್ಷಿತಾ ಏನು ನಿಮ್ಮ ಅಭಿಪ್ರಾಯ? ಮೋಕ್ಷಿತ ಇರೋದನ್ನು ನೇರವಾಗಿ ಹೇಳುವಂಥ ಹುಡುಗಿ. ಕೆಲವೊಂದು ತಪ್ಪು ಅವರಿಂದನೇ, ಅಂದರೆ ಆ ತಪ್ಪು ತಪ್ಪಾಗಿರೋದಿಲ್ಲ, ಆದರೆ ಅವರು ತಪ್ಪು ಅಂತ ಮೊದಲೇ ಜಡ್ಜ್ ಮಾಡಿದರೆ ಅದನ್ನು ಅದು ಸರಿ ಅಂತಲೇ ಅಂದ್ಕೊಂಡು, ನಾನು ಅಂದ್ಕೊಂಡಿರೋದೇ ಸರಿ ಅಂತ ಅಂದ್ಕೊಳ್ಳೋದು ಅದು ದೊಡ್ಡ ತಪ್ಪು ಅಂತ ಅನಿಸುತ್ತೆ. ಮಂಜು ಅವರು ಅತಿಯಾದ ಒಂದು ಕೋಪ ಇದೆ, ಅತಿಯಾದ ಪ್ರೀತಿನೂ ಇದೆ. ಅವರು ಕೋಪ ಬಂದಾಗ ಏನೇನೋ ಮಾಡ್ತಾರೆ, ಎಷ್ಟೋ ಹರ್ಟ್ ಮಾಡ್ತಾರೆ. ಅದು ಕೋಪದ ಟೈಮಲ್ಲಿ ಮಾತ್ರ. ಮತ್ತೆ ಅದೇನಾದರೂ ಹೋಗಿ ನೀವು ಕೇಳಿದರೆ ಅದಕ್ಕೆ ಸಾರಿ ಅಂತ ಕೇಳುವಂಥ ಮಗು ಹೃದಯದವರು. ರಜತ್ ನೇರವಾಗಿ ಏನಾದರೂ ಇದ್ದರೆ ಅದ್ರ ಮುಖದ ಮೇಲೆ ಹೊಡೆದಂಗೆ ಹೇಳುವಂಥ ವ್ಯಕ್ತಿ. ಅವರು ಒಂದ್ಸಲ ಮಾತು ಕೊಟ್ಟರೆ ಮುಗೀತು, ಆ ಮಾತಿಗೆ ಬದ್ಧರಾಗಿರುವಂಥ ವ್ಯಕ್ತಿ. ತ್ರಿವಿಕ್ರಮ್ ಅವರು ಮಾಸ್ಟರ್ ಮೈಂಡ್. ಅವರು ಆಟನ ಸುಮ್ಮನೆ ಆಡ್ತಿಲ್ಲ, ತುಂಬ ಯೋಚನೆ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಕೆಲವೊಂದು ಸಲ ನನಗೆ ಅನಿಸುತ್ತೆ ಇವರು ಆಟ ಆಡೋ ರೀತಿಯಲ್ಲಿ ಒಂದ್ಸಲ ಕಪ್ ಗೆಲ್ಬೋದೇನೋ ಅನ್ನೋ. ಭವ್ಯ ಅವರು ಒಳ್ಳೆ ಹುಡುಗಿ. ಆಟ ಅಂತ ಬಂದಾಗ ಕೋಪ ಆಗೋದು, ಒಂದಷ್ಟು ಫೌಲ್ಗಳಾಗೋದು, ಅದರಿಂದ ಬಂದ ಅಪವಾದ ಏನಿದೆ ಅದು ಬಹುಶಃ ಆ ಆಟದಲ್ಲಿ ಆಡಬೇಕಾದ್ರೆ ಆ ಗೆಲುವಿಗಾಗಿ ಮಾಡಿರುವಂಥ ಒಂದಷ್ಟು ಅಪವಾದಗಳನ್ನ ಮೈಗೆ ಹೊತ್ಕೊಂಡ್ರು ವಿನಃ ಹೀಗೆ ನೋಡಿದ್ರೆ ಒಂದು ಅದ್ಭುತವಾದಂಥ ಎಲ್ಲರ ಜೊತೆ ಬೆರೆಯುವಂಥ ಒಳ್ಳೆ ಹುಡುಗಿ. ಕೊನೆಯದಾಗಿ ನಿಮ್ಮ ದೋಸ್ತನ ಬಗ್ಗೆ ಏನು ಹೇಳ್ತೀವಿ? ದೋಸ್ತ ಯಾವಾಗಲೂ ಅವನು ಹೃದಯದಲ್ಲಿ ಶ್ರೀಮಂತ. ನನ್ನ ದೋಸ್ತ ಯಾರೇ ಏನನ್ನಲಿ ಅವನನ್ನು ಮೀರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಒಬ್ಬ ಮುಗ್ಧತೆ ಇಟ್ಕೊಂಡು ಆಟ ಆಡ್ತಿದ್ದಾನೆ, ಎಲ್ಲರ ಮುಗ್ಧತೆ ಜೊತೆ ಮುಖವಾಡ ಹಾಕ್ಕೊಂಡಿದ್ದಾನೆ ಅಂದರೆ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಲ್ಲಿ ಅಥವಾ ಕೋಟ್ಯಾಂತರ ಜನ ಇಲ್ಲಿ ಪ್ರಪಂಚದಾದ್ಯಂತ ಆ ವ್ಯಕ್ತಿಯನ್ನು ನೋಡ್ತಿದ್ದವ್ರಿಗೆ ಅಷ್ಟು ಪ್ರೀತಿ ಸಿಗುತ್ತೆ ಅಂದರೆ ಅದು ಅವನ ಮುಗ್ಧತೆಯಿಂದ. ಅಕಸ್ಮಾತ್ ಮುಗ್ಧತೆ ಜೊತೆ ಅವನ ಮುಖವಾಡ ಹಾಕ್ಕೊಂಡಿದ್ದಿದ್ರೆ ಅಷ್ಟು ಕೋಟ್ಯಾಂತರ ಜನರು ಅವನ್ನ ಪ್ರೀತಿಸೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಒಬ್ಬರ ಮನಸ್ಸು ಗೆಲ್ಲೋದಂದರೆ ಮುಖವಾಡ ಹಾಕ್ಕೊಂಡು ಒಂದು ಸ್ವಲ್ಪ ದಿನ ಗೆಲ್ಬೋದು, ಬಟ್ ಅಷ್ಟು ವರ್ಷಗಳಿಂದ ಇಷ್ಟು ರಿಯಾಲಿಟಿ ಶೋ ಮಾಡ್ತಾ ಇಲ್ಲಿವರೆಗೂ ಬಂದರೂ ಕೂಡ ಜನ ಅವ್ರನ್ನ ಮನಸ್ಸಿಂದ ಪ್ರೀತಿಸ್ತಾರೆ ಅಂದರೆ ಆ ವ್ಯಕ್ತಿ ಮುಗ್ಧತೆಯಿಂದ ಮಾತ್ರ ಸಾಧ್ಯ, ಅದರಲ್ಲಿ ಯಾವುದೇ ಮುಖವಾಡ ಇಲ್ಲ. ದೋಸ್ತನ ಮನೆಗೆ ಹೋಗಿ ಬಂದಿದ್ದೆ ಇಲ್ಲ ಫೋನ್ ಮಾಡಿ ಮಾತಾಡಿದ್ದೀರಾ ಅವ್ರ ಅಪ್ಪ ಅಮ್ಮನ ಜೊತೆ? ನನಗೆ ಭಯ ದೋಸ್ತ ಮನೆಗೆ ಹೋಗೋಕ್ಕೆ. ಯಾಕೆ ಭಯ? ಅದು ಯಾವುದೋ ಒಂದು ಟೆಲಿಕಾಸ್ಟ್ ಆಗಿದೆ ಅಂತೆ, ಅಮ್ಮನ ಜೊತೆ ಮಾತಾಡಿರೋದು. ದೋಸ್ತನ ಹುಡುಗಿ ಬಗ್ಗೆ ಅಮ್ಮನ ಜೊತೆ ಮಾತಾಡಿದ್ದೀನಿ ನಾನು. ಅದರ ವಿಚಾರದಲ್ಲಿ ಏನಾದರೂ ಅಪ್ಪನಿಗೆ ಗೊತ್ತಾಗಿ ಏನಾದರೂ ಬೈಬೋದಾ ಅಂತ. ಇಲ್ಲ, ಹಾಗೇನಾಗ್ಲಿಕ್ಕಿಲ್ಲ, ಸುಮ್ಮನೆ ತಮಾಷೆ. ಬಟ್ ದೋಸ್ತನ ಮನೆಗೆ ಹೋಗಬೇಕು. ಬಟ್ ಈಗ ಒಂದು ವಾರದಲ್ಲೇ ಫಿನಾಲೆ ಇರೋದ್ರಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಿದ್ವಿ, ರಿಹರ್ಸಲ್ ಇದೆ. ಹಾಗಾಗಿ ದೋಸ್ತ ಬಂದ ಮೇಲೆ ಒಟ್ಟಿಗೆ ಹೋಗ್ತಾನೆ. ಊರಿನ ಜಾತ್ರೆ ತೋರಿಸ್ತೀನಿ ಅಂದಿದ್ದಾನೆ. ನಾನು ಕುರಿ ಕಾಯೋದಕ್ಕೆ ಹೋದಾಗ ಒಟ್ಟಿಗೆ ಕುರಿ ಕಾಯೋದಕ್ಕೆ ಹೋಗೋಣ. ಹೋಗ್ಬಿಟ್ಟು ಕುರಿ ಕಾಯ್ಕೊಂಡು ಬಂದ್ಬಿಡಿ. ಲಾಗ್ ಎಲ್ಲ ಮಾಡಿಬಿಡ್ತೀನಿ ಅನ್ಕೊಂಡೆ, ವ್ಲಾಗ್ ಮಾಡೋಕ್ಕಾದ್ರೂ ಕುರಿ ಹೋಗ್ತೀರಾ ನೀವು ಅಂತ. ಇಲ್ಲ, ದೋಸ್ತನ ಜೊತೆ ಸಮಯ ಕಳೆಯೋದು ಅಂದರೆ ತುಂಬ ಖುಷಿ ಇದೆ. ನೋಡಬೇಕು, ಆ ಒಂದು ಟೈಮು ಬರುತ್ತಲ್ಲ. ಇನ್ನು ಲೈಫಲ್ಲಿ ನನ್ನ ದೋಸ್ತ ನನ್ನ ಜೊತೆಗೆ ಯಾವಾಗಲೂ ಇರ್ತಾನೆ, ನಾನು